ಆಲ್ರೆಡಿ ಟೈಮ್ 1:45 ಮಧ್ಯಾಹ್ನ ಇವಾಗ ಆಗುತ್ತೆ. ಸೊ ಊರಿಗೆ ಹೋಗ್ಬೇಕಿತ್ತು, ಬೇಗ ಆಗಿಲ್ಲ. ಕೆಲಸ ಆಯಿತು ಬೆಳಗ್ಗೆಯಿಂದನೂ. ಆ್ಯಕ್ಚುಲಿ ಫ್ರೀ ಆಗಂತೂ ಕೂತಿಲ್ಲ. ಏನೋ ಪ್ರೊಡಕ್ಟಿವ್ ಸಂಡೇ ಅನ್ಬೋದು ಇವತ್ತಿನ. ಅಪ್ಪನೂ ಇಲ್ಲ, ತಂಗಿನೂ ಇಲ್ಲ, ಬೆಳಗ್ಗೆನೇ ಕೆಲ್ಸಕ್ಕೆ ಹೋದ್ರು. ಆ್ಯಂಡ್ ಅಮ್ಮ ಊರಲ್ಲಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ. ನಾಳೆ ಕ್ರಿಸ್ಮಸ್ ಚೆನ್ನಾಗಿ ಆಚರಣೆ ಮಾಡ್ತಾರೆ ಊರಲ್ಲಿ. ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಸೊ ಮೋಸ್ಟ್ ಪ್ರಾಬ್ಲಿ ನಿಮಗೆ ನೋಡೋಕ್ಕೆ ತುಂಬ ಸಿಗುತ್ತೆ ಅನಿಸುತ್ತೆ ವಿಡಿಯೋದಲ್ಲಿ, ಏನೋ ವಿಜುವಲ್ಸು. ಹೋಪ್ಫುಲಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಶೋರ್ ಚೆನ್ನಾಗಿರುತ್ತೆ. ನಾನು ನೀವು ಕೂಡ ಎಂಜಾಯ್ ಮಾಡ್ತೀರಾ. ಸ್ನಾನೂ ಆಯಿತು, ಇವಾಗ ಬಿಡಾಕೊಂಡು ರೆಡಿನೂ ಆಯಿತು. ಸಟ್ಟಾಗಿ ಊಟ ಹಾಕ್ಕೊಂಡೆ, ಊಟ ಮಾಡ್ಕೊಂಡು ಹೊರಡೆ ಅಷ್ಟೇ, ಏನಿಲ್ಲ. ಬಸ್ಸಲ್ಲಿ ತುಂಬ ದಿವಸ ಆಯಿತು. ನಾನು ತುಂಬ ತಿಂಗಳಾಯಿತು ಬಸ್ಸಲ್ಲಿ ಓಡಾಡಿ. ಒಂದು ರೀಲ್ ನೋಡಿದೆ ಆಯಿತಾ, ಲೈಕ್ ಅದನ್ನು ಓದ್ತೀನಿ, ಸಖತ್ತಾಗಿದೆ, ಕೇಳಿಸ್ಕೊಳ್ಳಿ. Pray so hard and pure that when God meets you, he says with a smile, Kid, you kept me very busy. ಅಂದರೆ ದೇವ್ರನ್ನೇನಾದರೂ ಕೇಳಬೇಕಾದ್ರೆ ಡೌಟ್ ಪಡಬಾರ್ದಂತ. ಇದು ಚಿಕ್ಕದು ದೊಡ್ಡದು ಇದನ್ನು ಕೇಳಿದ್ರೆ ಸಿಗುತ್ತೋ ಸಿಗಲ್ವೋ ಈ ರೀತಿ ಏನೋ ಯಾವುದನ್ನು ಯೋಚನೆ ಮಾಡದೆ ಕೇಳಬೇಕಂತೆ ಮನ್ಸಾರೆ. ಆ್ಯಂಡ್ ಇಂಟೆನ್ಷನ್ಗಳು ಒಳ್ಳೇದಿರಬೇಕು. ನಾವು ದೇವ್ರನ್ನ ಏನಾದರೂ ಕೇಳಬೇಕಾದ್ರೆ ಆ್ಯಂಡ್ ಶೋರ್ ಅವನು ಕೊಟ್ಟೇ ಕೊಡ್ತಾನೆ, ಏನೇನು ಕೇಳಿದ್ರು ಕೂಡ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ನು ಕೊಡ್ತಾನೆ ಅನ್ನೋ ನಂಬಿಕೆ ಇಟ್ಕೊಂಡು ನಾವು ಅವನನ್ನು ಕೇಳಬೇಕು. ಶೋರ್ ಅವ್ನು ಕೊಟ್ಟೇ ಕೊಡ್ತಾನೆ. ನಾವು ಯೂಶ್ವಲಿ ಎಲ್ಲ ಹೆಂಗೆ ಮಾಡೋದು ಹೇಳಿ, ಏನಾದರೂ ಪ್ರಾರ್ಥನೆ ಮಾಡ್ತೀವಿ, ಏನಾದ್ರು ಬೇಡ್ಕೋತೀವಿ, ಅದು ಬೇಕಿದ್ದು ಬೇಕು ಅಂತ. ಬಟ್ ಅದು ಸಿಗೋಕ್ಕೆ ಲೇಟ್ ಆಗ್ಬೋದು. ಬಟ್ ಅಷ್ಟರಲ್ಲಿ ಅವ್ನು ಕೊಡಲ್ಲ ಗಿಡಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ನಾವೇ ಎಲ್ಲ ಮನ್ಸಿಗೆ ಅಂದ್ಕೊಂಡು ಆಸೆ ಕನಸುಗಳೆಲ್ಲ ನಾವೇ ನುಚ್ಚು ಮಾಡಿಬಿಡ್ತೀವಿ ಹೊರತು ಅದು ಅವ್ನು ಕೊಡಲ್ಲ ಅಂತ ಇಲ್ವೋ ಇಲ್ಲ. ಶೋರ್ ಅವ್ನು ಕೊಟ್ಟೇ ಕೊಡ್ತಾನೆ. ಸಿಕ್ಕಾಬಟ್ಟೆ ಬಿಸಿಲು, ಸಿಕ್ಕಾಬಟ್ಟೆ ಶೆಕೆ. ಯಾವಾಗ ಬಸ್ ಹೊರಡುತ್ತೋ ಅನ್ನೋ ಥರ ಆಗಿತ್ತು. ಆ್ಯಂಡ್ ಬಸ್ ಕೂಡ ಫುಲ್ಲು ರಶ್ ಇತ್ತು. ಲೈಕ್ ಅಟ್ಲೀಸ್ಟ್ ಬಸ್ ಹೊರಟ್ರೆ ಗಾಳಿನಾದರೂ ಬೀಸುತ್ತೆ ಕಿಟಕಿ ಕಡೆಯಿಂದ ಅನ್ನೋದೊಂದು ಖುಷಿ. ಸೊ ಹಾಗೆ ಆಯಿತು. ಸೊ ನಾನು ಮೈಸೂರಿಂದ ಹೊರಟಿ ಊರು ಮುಟ್ಟೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆಯಿತು, 2 hours ಹಿಡಿಯಿತು. ಅಲ್ಲಿಗೆ ನನ್ನ ಕಸಿನ್ ಬಂದಿದ್ದ ಪಿಕ್ ಮಾಡೋಕ್ಕೆ, ರಾಹುಲ್. ಸೊ ಅವನ ಜೊತೆ ಟೌನ್ ಸುತ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ. ಸೊ ಟೋಟಲಾಗಿ ನನ್ನ ಮನೆಗೆ ರೀಚ್ ಆಗೋಷ್ಟರಲ್ಲೇ 6 ಗಂಟೆ ಆಗಿತ್ತು ಅನಿಸುತ್ತೆ. ಆ್ಯಂಡ್ ನಮ್ಮೂರು ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ಮೇನ್ ರೋಡಲ್ಲಿ ಹೋಗ್ತಿದ್ರೆ ಒಂದು ಕಡೆ ಗದ್ದೆ, ಇನ್ನೊಂದು ಕಡೆ ತಿರುಗಿದ್ರೆ ಕೆರೆ, ಅಷ್ಟು ದೂರದಲ್ಲಿರೋ ಬಟ್ಟೆಗಳು, ಯಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ನನಗೆ ಈ ಥರ ಪ್ಲೇಸಸ್ಗೆ ಬರೋಕ್ಕೇ ಖುಷಿ. ಈಗ ನನ್ನ ಮನೆಗೆ ಬರೋಷ್ಟರಲ್ಲೂ ಆಲ್ರೆಡಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ರು. ಇನ್ಫ್ಯಾಕ್ಟ್ ನಾನಿದೆ ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟೊಂದು ಡೆಕೋರೇಟ್ ಮಾಡೋದೆಲ್ಲ. ಬಿಕಾಸ್ ಬಂದ್ರೂ ಕೂಡ ಅವ್ರಿಗೆ ಕ್ರಿಸ್ಮಸ್ ದಿವಸ ಬರ್ತಿದೆ. ಬಟ್ ಪ್ರೀವಿಯಸ್ ಡೇ ಬಂದಿರೋದು ತುಂಬ ರೇರ್. ಸೊ ಹಂಗಾಗೇನೂ ನೋಡಿರಲಿಲ್ಲ. ಬಟ್ ಇವತ್ತು ಅವರು ಡೆಕೋರೇಟ್ ಮಾಡೋದೆಲ್ಲ ನೋಡೋಂಗಾಯಿತು. ಎಲ್ಲ ಹಬ್ಬಗಳಿಗೂ ಕೂಡ, ಅಂದರೆ ಎಲ್ಲ ಧರ್ಮದ ಹಬ್ಬಗಳಿಗೂ ಕೂಡ ಅದರದ್ದೇ ಆದ ಪ್ರಾಮುಖ್ಯತೆ ಇರುತ್ತೆ, ಆಚರಣೆಗಳಿರುತ್ತೆ. ನಾವು ಯಾವ ರೀತಿ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ, ಎಷ್ಟು ಖುಷಿ ಪಡ್ತೀವಿ, ಇದೆಲ್ಲನೂ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಿಂದೂಸಲ್ಲಿ ಒಂಥರ ಆಚರಣೆ ಮಾಡಿದರೆ, ಇಸ್ಲಾಮಲ್ಲಿ ಒಂಥರ, ಕ್ರಿಶ್ಚಿಯನ್ಸಲ್ಲಿ ಜಾಸ್ತಿ ಆಚರಣೆಗಳು ಕಡಿಮೆ ಅಂತ ಅನಿಸುತ್ತೆ. ಬಟ್ ಕ್ರಿಸ್ಮಸ್ ಅಂತ ಬಂದಾಗ ಲಿಟ್ರಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ನನಗೆ ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದರೆ ನಮ್ಮ ಮನೇಲಿ ಕೂಡ ಕ್ರಿಶ್ಚಿಯಾನಿಟಿ ಫಾಲೋ ಮಾಡೋರು ತುಂಬ ಜನ ಇದ್ದಾರೆ. ಇದಾದಮೇಲೆ 1 ವಾರ ಬಿಟ್ಕೊಂಡು ನಮ್ಮ ಅಮ್ಮನ ನೋಡಿದ್ದು. ಆ್ಯಂಡ್ ಪರವಾಗಿಲ್ಲ, ಖುಷಿ ಆಯಿತು. ಸಿಕ್ಕಾಪಟ್ಟೆ ವೀಕ್ ಆಗಿದ್ರು. ಆ್ಯಂಡ್ ಈಗ ಅಟ್ಲೀಸ್ಟ್ ಓಡಾಡ್ತಾರೆ, ಮುಖದಲ್ಲೂ ಚೂರು ಕಳೆ ಇದೆ. ಆ್ಯಂಡ್ ಖುಷಿಯಾಗಿದೆ. ಆ್ಯಂಡ್ ನನಗೆ ಇಲ್ಲಿ ವಾಪಸ್ ಕರ್ಕೊಂಡು ಬರೋಕ್ಕೇ ಬೇಜಾರು. ಅವ್ರು ಅಲ್ಲೇ ಇದ್ದು ಕಂಪ್ಲೀಟ್ ಹುಷಾರಾಗಲಿ ಅನ್ನೋದು. ಬಟ್ ಅವ್ರು ಬರ್ತೀನಿ ಅಂತಿರ್ತಾರೆ, ನೋಡೋಣ. ಅದಾದಮೇಲೆ ನೆಕ್ಸ್ಟು ಆ್ಯಕ್ಚುಲಿ ಊರಿಗೆ ಹೋದರೆ ತುಂಬ ರಿಲೇಟಿವ್ಸ್ ಮನೆ ಇದೆ. ಇದು ನಮ್ಮ ಇನ್ನೊಂದು ಅತ್ತೆ ಮನೆ, ಇದು ನಮ್ಮ ಅತ್ತೆ ಮಕ್ಕಳು. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅವಳು ನೋಡಿದ ತಕ್ಷಣ. ಆ್ಯಂಡ್ ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಅವಳು.
ಆಲ್ರೆಡಿ 2 ಮಕ್ಕಳಿದೆ, ಆದರೂ ಒಳ್ಳೆ ಮಕ್ಕಳಾಡ್ದಂಗೆ ಆಡ್ತಾಳೆ ಇನ್ನೂ. ಸೀರಿಯಸ್ಲಿ ಕಸಿನ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗಿಲ್ಲ. ಬಟ್ ಡಿಪೆಂಡ್ಸ್ ಅಪಾನ್ ನಾವು ಅವ್ರ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದೀವಿ ಅನ್ನೋದು. ಆ್ಯಂಡ್ ಇವರೆಲ್ಲರೂ ಕೂಡ ನನ್ನ ಅತ್ತೆ ಮಕ್ಕಳ ಮಕ್ಕಳು, ಎಲ್ಲರೂ ಕೂಡ ಅಷ್ಟೇ. ಸೊ ಮತ್ತು ನಾವು ಡೆಕೋರೇಷನ್ ಮಾಡ್ತಿದ್ರು. ನಾನು ವಾಪಸ್ ಅಲ್ಲಿ ಹೋಗಿ ಗೊತ್ತಿಲ್ಲ ನಾನು ಏನು ಹೆಲ್ಪ್ ಮಾಡಿ ದಪ್ಪಾಕಿದೆ ಅಂತ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ತಿದ್ರು. ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೆ ಒಂದು ಕಡೆ, ಸಣ್ಣ ಪುಟ್ಟ ಹೆಲ್ಪ್ಗಳಷ್ಟೇ ಮಾಡಿದ್ದು. ಆ್ಯಂಡ್ ಮಧ್ಯದಲ್ಲಿ ಮಕ್ಕಳುಗಳ ಜೊತೆ ಆಟ ಹೆಂಗಿತ್ತು ನೀವೇ ನೋಡಿ. ಡೆಕೋರೇಷನ್ ಅಷ್ಟೊಂದೆಲ್ಲ ಮಾಡಬೇಕಾದ್ರೆ ಅಯ್ಯೋ ಇಷ್ಟೆಲ್ಲ ಯಾವನ್ ಮಾಡ್ತಾನೆ ಕಷ್ಟ ಅಂತ ಅನಿಸುತ್ತೆ. ಬಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ಪ್ರೋಸೆಸ್ ಇರುತ್ತೆ ಗೊತ್ತು, ನಾವು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮುಗಿಸೋ ಗಂಟ. ಸೊ ಇಟ್ ಈಸ್ ಲೈಕ್ ಏನೋ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀವಿ, ಮಾತಾಡಿಕೊಂಡು ಬೈಕ್ಕೊಂಡು ಕಿರ್ಚ್ಕೊಂಡು. ಆ್ಯಂಡ್ ನಮ್ಮದು ಮನೆಗಳು ಹತ್ತತ್ರ ಅಂದರೆ ಅಕ್ಕಪಕ್ಕನೇ ಇರೋದ್ರಿಂದ ಅಲ್ಲಿಂದಲ್ಲಿಗೆ ಓಡಾಡ್ತಾನೆ ಇರ್ತೀವಿ. ಸೊ ಇಲ್ಲಿ ಕರೆದ್ರೆ ಇಲ್ಲಿ ಬರಬೇಕು, ಅಲ್ಲಿ ಕರೆದ್ರೆ ಅಲ್ಲಿ ಹೋಗಬೇಕು, ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ತಿಂಡಿ ತಿಂತೀವಿ, ಸೀರಿಯಸ್ಲಿ ನಮಗೇ ಗೊತ್ತಿರೋದಿಲ್ಲ. ಸೊ ಆ ರೀತಿ. ಆ್ಯಂಡ್ ಪರ್ಸ್ನಲಿ ನನಗೆ ಮಕ್ಕಳಂದರೆ ಸಿಕ್ಕಾಬಿಟ್ಟೆ ಇಷ್ಟ. ಆ್ಯಂಡ್ ಅವ್ರಗಳ ಜೊತೆ ಎಲ್ಲ ಟೈಮ್ ಸಿಕ್ಕಾಗ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ, ಜೊತೆಲಿ ಇರ್ತೀನಿ, ಕತೆಗಳು ಹೇಳ್ತೀನಿ. ಆ್ಯಂಡ್ ಅವ್ರು ಹೇಳೋ ಕತೆಗಳನ್ನೆಲ್ಲ ಕೇಳಿಸ್ಕೊತೀನಿ, ತುಂಬ ಚೆನ್ನಾಗಿ ಆಟ ಆಡ್ತೀನಿ. ಆ್ಯಂಡ್ ಅವರೂ ಅಷ್ಟೇ ನನ್ನ ಜೊತೆ ಏನೋ ಬೆರೀತಾರೆ. ಆ್ಯಂಡ್ ನನಗೆ ಅದೊಂಥರ ಖುಷಿ. ಮಕ್ಕಳು ನನ್ನ ಜೊತೆ ಏನು ಬರ್ತಾರೆ, ಕುತ್ಕೋತಾರೆ, ನಾನು ಊಟ ಮಾಡಿಸ್ತೀನಿ ಅಂದರೆ ಊಟ ಮಾಡಿಸ್ಕೋತಾರೆ, ನನ್ನ ಹತ್ರ ಬಂದು ಕೇಳ್ತಾರೆ ಅಲ್ವಾ. ದಟ್ ಇಸ್ ಸಮಥಿಂಗ್ ಒಂಥರ ಚೆಂದ ಅದು. ಇದೆಲ್ಲ ಆಗೋವರೆಗೂ ಆಲ್ಮೋಸ್ಟ್ 9:30 ಆಗಿತ್ತು. ಅಷ್ಟರಲ್ಲಿ ಮನೆಗೆ ಭಜನೆ ಮಾಡೋರು ಬಂದರು. ಎಲ್ಲನೂ ಮುಗಿಸ್ಕೊಂಡು ಕೊನೆಗೆ ಊಟನೂ ಮಾಡಿಕೊಂಡು ಅಮ್ಮನ ಜೊತೆ ರೂಮ್ ಸೇರಿದ್ದಾಯಿತು. ಸೊ ಇವಾಗ ಅವ್ರು ಏನೇನಾಯಿತು ಎಲ್ಲ ಹೇಳಿ, ಅವ್ರು ಹಿಂಗಿದ್ದಾರೆ ಅದನ್ನು ನಾನು ಕೇಳಿ ತುಂಬ ಹೊತ್ತು ಮಾತಾಡಿ ಮತ್ತೆ ಮಲ್ಕೊಂಡಿದ್ದಾಯಿತು. ಆ್ಯಂಡ್ ಇವತ್ತು ಕ್ರಿಸ್ಮಸ್ ದಿವಸ. ಸೊ ಅಂದರೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದೆ ನಾನು ಎದ್ದೇಳೋ ಅಷ್ಟರಲ್ಲಿ ಯಾರೂ ಅಕ್ಕಪಕ್ಕ ಇರಲಿಲ್ಲ. ಮಕ್ಕಳೆಲ್ಲ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ರು. ಆ್ಯಂಡ್ ಅಮ್ಮನೂ ಕೂಡ ಇನ್ನೊಂದು ಅತ್ತೆ ಮನೆಗೆ ಹೋಗಿದ್ರು. ಆ್ಯಂಡ್ ಇವಾಗ ಇದು ನೋಡ್ಕೊಳ್ಳಿ, ಇವಾಗ ಒಂದು ಮನೆ ಬರುತ್ತೆ. ಇದು ಆ್ಯಕ್ಚುಲಿ ಆಗಿದೆ, ಇದು ನಮ್ಮ ತಾಯಿ ಮಾವಂದರು ಅತ್ತದಿರು ಎಲ್ಲರೂ ಏನೋ ಆಟಾಡಿ ಬೆಳೆದಂಥ ಜಾಗ. ಬಟ್ ಇವಾಗ ಹಿಂಗಿದೆ, ಸಪ್ರೇಟಾಗಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು, ಅಂಡ್ ಸಖತ್ತಾಗಿರುತ್ತೆ. ಸೊ ಅದಾದ ನಂತರ ಮತ್ತೆ ಅತ್ತೆ ಮನೆಗೆ ಬಂದೆ. ಶಿವು ಅವರೆಲ್ಲ ಆಲ್ರೆಡಿ ಏನೋ ಧನ್ಯ ಎಲ್ಲ ಕೆಲಸ ಮಾಡ್ತಿದ್ರು, ಮಕ್ಕಳೆಲ್ಲ ರೆಡಿ ಆಗಿದ್ರು. ಆ್ಯಂಡ್ ಬೆಳಗ್ಗೆ ತಿಂಡಿ ನೋಡಿ ಮುದ್ದೆ, ಆ್ಯಕ್ಚುಲಿ ಅಮ್ಮಂಗೆ ಅಂತ ಮಾಡಿದ್ದು. ಆ್ಯಂಡ್ ನಾನು ಮುದ್ದೆನೇ ತಿನ್ಕೊಂಡೆ. ಇದಾದ ಮೇಲಿಂದ ಮತ್ತೆ ಏನಂತಾರೆ ಅದು ಅಡುಗೆ ಎಲ್ಲ ಶುರು ಮಾಡಬೇಕಲ್ವಾ ಕೆಲಸ. ಸೊ ಆಲ್ರೆಡಿ ನಮ್ಮ ಮಾವ ಶುರು ಹಚ್ಕೊಬಿಟ್ಟಿದ್ರು ಕೆಲಸ ಮಾಡೋದಕ್ಕೆ ಅಡುಗೆಗೆ. ಇದು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ, ಪುಟ್ಟದಾಗಿ ಕ್ಯೂಟಾಗಿ. ಆ್ಯಂಡ್ ಇವಳು ನೋಡಿ ಎಷ್ಟು ಓವರ್ ಆ್ಯಕ್ಟಿಂಗ್ ಆಡ್ತಾಳೆ ಅಂದರೆ, ಅವಳು ಕತೆಗಳು ಕೇಳಬೇಕು ನೀವು. ಚಿಕ್ಕದ್ರಲ್ಲಿ ಆಡಿರೋ ಆಟಗಳನ್ನೆಲ್ಲ ಈಗ ನೆನೆಸ್ಕೊಂಡ್ರು ಅಷ್ಟು ನಗು ಬರುತ್ತೆ. ಸಿ ಎಷ್ಟು ಓವರ್ ಆ್ಯಕ್ಟಿಂಗ್. ಓ ಆ್ಯಂಡ್ ಮೀನ್ ಟೈಮಲ್ಲೆಲ್ಲ ಚರ್ಚ್ಗೆ ಹೋಗಿ ಬರ್ತಿದ್ರು ಇವ್ರು, ನನ್ನ ಅತ್ತೆ ಮತ್ತು ಅತ್ತೆ ಮಗಳು. ಸೊ ಎಲ್ಲರೂ ಚರ್ಚಿಂದ ಬಂದು ಮತ್ತೆ ಏನೋ ಈಗ ಅಡುಗೆ ಮಾಡಬೇಕಲ್ವಾ, ರಿಲೇಟಿವ್ಸು ಗೆಸ್ಟ್ಸ್ ಎಲ್ಲ ಬರ್ತಾರೆ. ಆ್ಯಂಡ್ ಅದೇ ಕಂಟಿನ್ಯೂ ಆಯಿತು. ಅವ್ರ ಪಾಡಿಗೆ ಅಲ್ಲವ್ರು ಮಾಡ್ತಿದ್ರು. ಆ್ಯಂಡ್ ನಾನಿಲ್ಲಿ ಸ್ನಾನನೂ ಮಾಡಿದೆ. ಐ ಮೀನ್ ಟು ಸುಮ್ಮನೆ ಅಂತೂ ಇರಲಿಲ್ಲ, ಬಟ್ ಏನಾದರೂ ಅಲ್ಲಿ ಇಲ್ಲಿ ಕೆಲಸ ಹೇಳ್ತಿದ್ರು. ಆ್ಯಂಡ್ ಸ್ನಾನ ಮಾಡೋಕ್ಕೂ ಕೂಡ ಟೈಮ್ ಇರ್ತಿಲ್ಲ ನಾನಂತಲ್ಲ. ಇನ್ಫ್ಯಾಕ್ಟ್ ನನ್ನ ಕಸಿನ್ಸ್ ಕೂಡ ಅಷ್ಟೇ ತುಂಬ ಲೇಟಾಗಿ ಸ್ನಾನ ಮಾಡಿದ್ದು, ಆಲ್ಮೋಸ್ಟ್ ಮಧ್ಯಾಹ್ನ ಆಗೋಗಿತ್ತು. ಆ್ಯಂಡ್ ಅದಾದಮೇಲಿಂದ ಮತ್ತೆ ಚೂರು ಪಾರು ಹೆಲ್ಪು. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನಾನು ಎಲ್ಲನೂ ಮಾಡಿದೆ ಅಂತ, ಬಟ್ ಸಣ್ಣ ಪುಟ್ಟ ಹೆಲ್ಪ್ ಅವ್ರು ಏನು ಕೇಳಿದ್ರು ಅದನ್ನು ಮಾಡಿ ಮತ್ತು ಅದೆಲ್ಲ ವಿಡಿಯೋ ಮಾಡಿಕೊಂಡು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ಮಾಡ್ತಿರೋದು ಬಿರಿಯಾನಿ, ಅದು ಮಾಡೋದನ್ನ ನೋಡೋಕ್ಕೆ ಖುಷಿ. ಆ್ಯಂಡ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಗೊತ್ತಾ, ಯಾವಾಗ ಅದು ರೆಡಿ ಆಗುತ್ತೆ ಯಾವಾಗ ತಿಂತೀವಿ ಅಂತ. ಆ್ಯಂಡ್ ಬಿರಿಯಾನಿ ಅಲ್ವಾ ನನಗೆ, ಇನ್ಫ್ಯಾಕ್ಟ್ ನನ್ನ ಎಲ್ಲ ಕಸಿನ್ಸ್ಗೂ ಕೂಡ ಫೇವ್ರೇಟ್ ಅದು. ಆ್ಯಂಡ್ ಎಲ್ಲರೂ ಕೂಡ ಕಾಯ್ತಿದ್ವಿ.
ಇದು ಇವಾಗ ನಾನು ತೋರಿಸೋದು ನಮ್ಮ ರಾಹುಲ್, ನಮ್ಮ ಮನೆ ದೊಡ್ಡಾಳು. ಆ್ಯಂಡ್ ಇದು ಮರಿ, ಪುಟ್ಟೋಲಿ ಮರಿ. ಇವಾಗ ಇವನು ಕೂಡ ಬೇರೆಯವ್ರಿಗೆ ಹೋಗ್ತಿದ್ದಾನೆ ಕೆಲಸಕ್ಕೆ. ಹೋಪ್ ಎವ್ರಿಥಿಂಗ್ ಗೋಸ್ ಬೆಸ್ಟ್ ಫಾರ್ ಹಿಮ್. ಆ್ಯಂಡ್ ಇದಾದಮೇಲೆ ಸ್ನಾನನೂ ಆಗೋಯ್ತು ನಂದು ಕೂಡ. ಮತ್ತು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಕೂತ್ಕೊಂಡು ಆಟಾಡಿ ಮಾತಾಡಿ ಅಮ್ಮನ ಜೊತೆ ಚೂರು ಟೈಮ್ ಸ್ಪೆಂಡ್ ಮಾಡಿ. ಲೈಕ್ ಅವ್ರೂ ಒಬ್ಬರೇ ಇದ್ದರು ಬೇರೆ ಕಡೆ, ಲೈಕ್ ಕೆಲಸ ಮಾಡೋ ಕಡೆ ಇರಲಿಲ್ಲ. ಆ್ಯಂಡ್ ಇದೆಲ್ಲದ್ರ ಜೊತೆ ಒಂದು ಮೂಮೆಂಟ್ ಬರುತ್ತೆ, ಯಾರೂ ಇಲ್ಲದೆ ನಾವು ಒಬ್ಬರೇ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಆ್ಯಂಡ್ ಏನೆಲ್ಲ ನೆನಪಾಗುತ್ತೆ, ಏನೆಲ್ಲ ಯೋಚನೆ ಮಾಡ್ತೀವಿ, ಕೆಲಸ, ಫ್ಯೂಚರ್. ಆ್ಯಂಡ್ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಗುಡ್. ಆಮೇಲೆ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಐಸ್ ಪೈಸ್ ಆಟ ಗೊತ್ತು, ಎಷ್ಟು ಜನ ಆಟ ಆಡ್ತಿದ್ರಿ ಅಂತ. ಅಂದರೆ ಕಣ್ಣ ಮುಚ್ಚಾಲೇನೆ, ನಾನಂತೂ ಆಡ್ತಿರ್ಲಿಲ್ಲ ಅಲ್ಲಿ. ಬಟ್ ಅವ್ರು ನನಗೆ ಆಡಿಸಿ ಅಂತಿದ್ರು. ಸೊ ಐ ವಾಸ್ ದೇರ್. ನನಗೆ ಇದೇ ಜಾಗದಲ್ಲೆಲ್ಲ ಆಟ ಆಡಿದ್ದು, ಅಂದರೆ ಐಸ್ ಪೈಸ್ ಆಡಿದ್ದು ಕೂಡ ನೆನಪಿದೆ. ಬಟ್ ಬ್ಯಾಕ್ಗ್ರೌಂಡೆಲ್ಲ ಈ ಥರ ಇರಲಿಲ್ಲ, ಕಂಬ ಮಾತ್ರ ಹಾಗೆ ಇದೆ ಇಷ್ಟು ವರ್ಷ ಆದ್ರೂ ಕೂಡ. ಚೆನ್ನಾಗಿರುತ್ತೆ. ನಾವು ಈ ಮೂಮೆಂಟಲ್ಲಿ ಆಡಿಲ್ಲ ಅಂದ್ರೂ ಕೂಡ ಮಕ್ಕಳು ಆಡೋದನ್ನ ನೋಡಬೇಕಾದ್ರೆ ಅವೇ ಅವ್ರ ಖುಷಿ ಆ್ಯಂಡ್ ಅವ್ರು ಆಟಾಡೋ ರೀತಿ, ಕಿರ್ಚಾಟಗಳು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ಮನೆಗೆಲ್ಲ ಫ್ರೆಂಡ್ಸ್ ಬಂದಿದ್ದರು. ಸೊ ಅವ್ರಿಗೆಲ್ಲ ಊಟ ಬಡಿಸಿ ಅದಾದಮೇಲೆ ಇನ್ಫ್ಯಾಕ್ಟ್ ನಾವು ಊಟ ಮಾಡೋಷ್ಟರಲ್ಲಿ ಎಷ್ಟು ಲೇಟಾಗಿ ಹೋಗಿತ್ತು ಗೊತ್ತಾ, ಸಂಜೆ 4 ಗಂಟೆ ಮೇಲಾಗೋಗಿತ್ತು. ಮತ್ತು ಎಲ್ಲರದ್ದು ಊಟ ಆದಮೇಲೆ ಇನ್ನೊಂದು ಅತ್ತೆ ಮನೆಗೆ ಹೋಗಿ ಕೂತ್ಕೊಂಡು ಅಲ್ಲಿ ಎಲ್ಲರೂ ಸೇರಿ ಟೈಮ್ ಪಾಸ್ ಮಾಡಿದ್ದು ಲೈಕ್ ಎಲ್ಲರಿಗೂ ತುಂಬ ಮೆಮೊರೇಬಲ್ ಆಗಿರುತ್ತೆ. ಆ್ಯಂಡ್ ಇಷ್ಟ ಆ್ಯಕ್ಚುಲಿ ಈ ಒಂದು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿರೋದು. ಆ್ಯಂಡ್ ಅದಾದಮೇಲೆ ಟೈಮ್ ಸಿಗಲಿಲ್ಲ. ಸೊ ನಾನು ಹೊರಡಬೇಕಾಗಿತ್ತು ವಾಪಸ್ ಮೈಸೂರಿಗೆ. ಮನೇಲಿ ತಂಗಿ ಒಬ್ಬಳು ಇದ್ಲು, ಐ ಹ್ಯಾಡ್ ಟು ಕಮ್. ನಮ್ಮಮ್ಮ ಅಂತೂ ಹೋಗು ಟೈಮ್ ಆಯಿತು ಹೊರಡು ಊಟ ತೊಗೊಂಡು ಹೋಗಬೇಕು, ಒಳಗೆ ಟೈಮ್ ಆಗಿಬಿಡುತ್ತೆ ರೀಚ್ ಆಗೋಷ್ಟರಲ್ಲಿ ಅಂದ್ಕೊಂಡು. ಸೊ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಹಿಯರ್. ತುಂಬ ಖುಷಿಪಟ್ಟೆ, ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಅಮ್ಮನ ಜೊತೆ ಇದ್ದೆ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ಇನ್ನೂ ತುಂಬ ವೀಡಿಯೋಸ್ ಮಾಡ್ಬೋದು ಊರ್ದು, ಬಿಕಾಸ್ ಎವ್ರಿ ವೀಕ್ ಹೋಗ್ತಿರ್ತೀನಿ ಅಮ್ಮ ಅಲ್ಲಿರೋವರೆಗೂ ಕೂಡ. ಆ್ಯಂಡ್ ಅಷ್ಟೇ, ಹೋಪ್ಫುಲಿ ಮತ್ತೆ ನಾವು ಮೀಟ್ ಆಗೋಣ ಒಳ್ಳೆ ಕಂಟೆಂಟ್ಸ್ಗಳ ಮುಖಾಂತರ, ವೀಡಿಯೋ ಮುಖಾಂತರ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಫನ್. ಆ್ಯಂಡ್ ತುಂಬ ಖುಷಿಯಾಗಿರಿ. ಮಿರಾಕಲ್ ಆ್ಯಂಡ್ ಮ್ಯಾಜಿಕ್ ಹ್ಯಾಪನ್ಸ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್.